ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ನ್ಯೂ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ನಿನ್ನೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ನಡೆದಿರುವ RCB ವರ್ಸಸ್ ಮುಂಬೈ WPL ಎಲಿಮಿನೇಟರ್ ಮ್ಯಾಚ್ ನ ಹೈಲೈಟ್ಸ್ ಅನ್ನು ನೋಡೋಣ ಬನ್ನಿ. ಟಾಸ್ ಅನ್ನು ಗೆದ್ದ RCB ಅವರು ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂತಾರೆ. RCB ಟೀಮ್ ನಲ್ಲಿ ಯಾವುದೇ ಪ್ಲೇಯರ್ಸ್ ಗಳ ಚೇಂಜಸ್ ಇಲ್ಲ. ಆದ್ರೆ MI ಟೀಮ್ ನಲ್ಲಿ ಪ್ರಿಯಾಂಕಾ ಬಾಲಾ ಅವರ ಬದಲಾಗಿ ಯಾಸ್ಟಿಕಾ ಭಾಟಿಯಾ ರಿಪ್ಲೇಸ್ ಆಗಿದ್ದಾರೆ. ಮುಂಬೈ ಇಂಡಿಯನ್ ಅವರಿಗೆ RCB ಯ ಟಾಪ್ ಆರ್ಡರ್ ಬ್ಯಾಟರ್ಸ್ ಗಳ ವಿಕೆಟ್ ಗಳು ದೊರೆಯಿತು. ನಾವು ತುಂಬಾನೇ ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡಿದ್ದಂತಹ ರಿಚಾ ಘೋಷ್ ಅವರು 14 ರನ್ಗಳಿಗೆ ಮರುಕಳಿಸಿದ್ರು. ಅದಾದ ನಂತರ ಮಾಲಿನಿಕ್ಸ್ ಮತ್ತು ಪೆರಿ ಅವರ ಒಳ್ಳೆಯ ಪಾರ್ಟ್ನರ್ಶಿಪ್ ಬರ್ತಿರುವಾಗ ಮಾಲಿನಿಕ್ಸ್ ಅವರು 11 ರನ್ಗಳಿಗೆ ಔಟ್ ಆದರು. ಒನ್ ಮ್ಯಾನ್ ಆರ್ಮಿ ಅನ್ನೋ ರೀತಿಯಲ್ಲಿ ಪೆರಿ ಅವರು 126 ರನ್ಗಳ ಮೊತ್ತವನ್ನು ತಂದುಕೊಟ್ಟು RCB ಟೀಮ್ಗೆ 66 ರನ್ಗಳಲ್ಲಿ ಔಟ್ ಆದರು. ನೆಕ್ಸ್ಟ್ ಬಂದ ವರೆಹಮ್ ಅವರು 12 ರನ್ಗಳನ್ನು ಗಳಿಸಿ ಕೊನೆ ಬಾಲ್ಗೆ 6 ಬಾರಿಸಿ ಮೊತ್ತಕ್ಕೆ 135 ರನ್ಗಳಿಗೆ 6 ವಿಕೆಟ್ಗಳೆಂದು ಮುಗಿಸಿದರು. ಈಗ ಮುಂಬೈ ಇಂಡಿಯನ್ಸ್ ಅವರು ಫೈನಲ್ಗೆ ಕ್ವಾಲಿಫೈ ಆಗಬೇಕಂದ್ರೆ 136 ರನ್ಗಳ ಮೊತ್ತವನ್ನು 120 ಬಾಲ್ಗಳಲ್ಲಿ ಹೊಡೆಯಬೇಕಾಗಿತ್ತು. ಓಪನರ್ಸ್ ಗಳಾಗಿ ಬಂದವರು 50 ರನ್ಗಳ ಪಾರ್ಟ್ನರ್ಶಿಪ್ ಗಳನ್ನು ಮಾಡಿ ಒಬ್ಬರ ಹಿಂದೆ ಒಬ್ಬರು 19 ಮತ್ತು 15 ರನ್ಗಳಿಗೆ ಔಟ್ ಆದ್ರು. ಬ್ರಂಟ್ ಅವರು ಮ್ಯಾಚ್ ಅನ್ನು ಟೈಟ್ ಆಗಿ ತಗೊಂಡು ಹೋಗ್ತಿರ್ಬೇಕಂದ್ರೆ ವರೆಹಮ್ ಅವರು ಅವರನ್ನು ಔಟ್ ಮಾಡಿದ್ರು. ಮುಂಬೈ ಇಂಡಿಯನ್ ಟೀಮ್ ನ ಕ್ಯಾಪ್ಟನ್ ಆದಂತಹ ಹರ್ಮನ್ ಪ್ರೀತ್ ಅವರು 33 ರನ್ಗಳನ್ನು ಹೊಡೆದು ಮ್ಯಾಚ್ ಅನ್ನು ಮುಂಬೈ ಇಂಡಿಯನ್ಸ್ ನ ಗೆಲುವಿನ ಕಡೆಗೆ ತಗೊಂಡು ಹೋಗ್ತಿರ್ಬೇಕಂತ ಹೇಳಿದ್ರೆ ಅವರನ್ನು ಔಟ್ ಮಾಡಿ RCB ಯ ಕಡೆಗೆ ಗೆಲುವನ್ನು ತಂದುಕೊಟ್ರು. ಓವರಿನಲ್ಲಿ ಆಶಾ ಅವರು RCB ಯ ಫೈನಲ್ ಕನಸನ್ನು ನನಸು ಮಾಡಿದರು. 5 ರನ್ಗಳ ವ್ಯತ್ಯಾಸದಲ್ಲಿ ಗೆಲುವನ್ನು ಸಾಧಿಸಿ ನಮ್ಮೆಲ್ಲರ RCB ಯ ಕನಸನ್ನು ನಿಜ ಮಾಡಿದರು. ನಿಮ್ಮ ಸಪೋರ್ಟ್ RCB ಗೆ ಅಂದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿಯಲ್ಲಿ ನಮಗೆ ಪ್ರೋತ್ಸಾಹನ ಕೊಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.